ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ರ್ಯಾಪಿಡ್ ಆಪರೇಷನ್ ಕಹಾನಿ ಇದು ಒಂಥರ. ಯಾಕೆಂದರೆ ಬಿಜೆಪಿ ಬಿಡಬೇಕಾದ್ರೂ ರ್ಯಾಪಿಡ್ ಕಾರ್ಯಾಚರಣೆ ನೆನಪಿರಬೇಕು ನಿಮಗೆ. 9 ತಿಂಗಳಿಂದ ಜಗದೀಶ್ ಶೆಟ್ಟರ್ ಹುಬ್ಳಿನಲ್ಲಿ ಇರ್ತಾರೆ, ಧಾರವಾಡದಲ್ಲಿ. ಇಮಿಡಿಯೇಟಾಗಿ ಅವರು ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಬರ್ತಾರೆ, ಸೀದಾ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತಾರೆ. ಈಗಲೂ ರ್ಯಾಪಿಡ್ ಕಾರ್ಯಾಚರಣೆ. ಈಗ ಇಮಿಡಿಯೇಟಾಗಿ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಅದು ಯಾವಾಗ ಡೆಲ್ಲಿಗೆ ಹೋದರು ಅಂತಲೂ ಗೊತ್ತಾಗಲಿಲ್ಲ. ಡೆಲ್ಲಿಗೆ ಹೋದರು, ಸೀದಾ BJP ಸೇರ್ಪಟ್ರು. ಅಂದರೆ ರಾಜಕೀಯ ಲಾಭದ ಚದುರಂಗದಾಟ. ಜಗದೀಶ್ ಶೆಟ್ಟರ್ ಅವರ ಪಕ್ಷಾಂತರ ಓಟ ನಿಲ್ತಾ ಇಲ್ಲ. ಯಾವಾಗಲೂ ಹಾಗೆ ಮಾಡಿದ್ರು, 2 ಸರ್ತಿನೂ ಹಾಗೆ ಮಾಡಿದ್ರು. ಬೇರೆಯವರು ಇವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಒಂದು ವೇಳೆ ಗೊತ್ತಿದ್ದಿದ್ರೆ ಈ ವಿಚಾರ, DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕರೆ ಮಾಡಿ ಮಾತನಾಡ್ತಾ ಇದ್ರು, ಕನ್ವಿನ್ಸ್ ಮಾಡ್ತಾ ಇದ್ರು ಬಿಡಬೇಡಿ ಅಂತ. ಬಿಡಲ್ಲ ಅಂತ ಹೇಳಿ ಹೋಗಿ ರಪ್ ಅಂತ ಅಂದ್ಬಿಟ್ಟು BJP ಸೇರ್ಕೊಂಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ಗೆ ಸೇರ್ಕೊಂಡಾಗಲೂ ಹೀಗೆ ಆಗಿತ್ತು. ಆದರೆ ಈ ಸರ್ತಿ ಅವರು ಕಾಂಗ್ರೆಸ್ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಕಾಂಗ್ರೆಸ್ ನನಗೆ ಗೌರವ ಕೊಟ್ಟಿದೆ, ಸಿದ್ದರಾಮಯ್ಯವ್ರಿಗೆ ಧನ್ಯವಾದ ಹೇಳ್ತೀನಿ, DK ಶಿವಕುಮಾರ್ಗೆ ಧನ್ಯವಾದ ಹೇಳ್ತೀನಿ. ಆದರೆ ಪಕ್ಷದ ದೇಶದ ಹಿತದೃಷ್ಟಿಯಿಂದ ನಾನು BJPಗೆ ಸೇರ್ಪಡೆ ಆಗ್ತಾ ಇದ್ದೀನಿ. ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಪಕ್ಷಕ್ಕೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಯಾಕೆ ಯಾವಾಗಲೂ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಹೀಗಾಗುತ್ತೆ? ಯಾವಾಗಲೂ ರ್ಯಾಪಿಡ್ ಆ್ಯಕ್ಷನ್ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಅವಕಾಶನೇ ಸಿಗಬಾರ್ದು ಬೇರೆಯವ್ರಿಗೆ ಇವ್ರನ್ನ ಮನವೊಲಿಸೋದಕ್ಕೆ. ಯಾಕೆ ಯಾವಾಗಲೂ ಈ ರೀತಿ ಆಗುತ್ತೆ ಅಂತ ರವೀಶ್? ಅರವಿಂದ್, ಆ ಒಂದು ಪರಿಸ್ಥಿತಿ ಜಗದೀಶ್ ಶೆಟ್ಟರ್ ಅವ್ರನ್ನ ಅದಕ್ಕೆ ದೂಡುತ್ತೋ ಅಥವಾ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯದಲ್ಲಿ ಏನಾದರೂ ಆ ರೀತಿ ಬರೆದಿದೆಯೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸನ್ನು ಸೇರಬೇಕಾದ್ರೆ BJPಯನ್ನು ಬಿಡಬೇಕಾದ್ರೆ ಎಷ್ಟು ಫಾಸ್ಟಲ್ಲಿ ಜಗದೀಶ್ ಶೆಟ್ಟರ್ ಅವರು ಮೂವ್ ಆದರು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ಇನ್ನೂ ಕೂಡ 9 ತಿಂಗಳು ಮುಗದೇ ಇಲ್ಲ, ಆಗಲೇ ಮತ್ತೆ ಜಗದೀಶ್ ಶೆಟ್ಟರ್ ಅವರು ರ್ಯಾಪಿಡ್ ಆಕ್ಷನ್ ಫೋರ್ಸಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ BJPಯನ್ನು ಸೇರ್ಪಡೆಗೊಂಡಿದ್ದಾರೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅಂದರೆ ಒಂದು ರೀತಿಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಒಂದು ಕ್ಯಾಪ್ಟನ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಅದೇ ರೀತಿ ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎದುರಾಳಿಗಳಿಗೆ ಅವಕಾಶ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸ್ಟ್ರಾಟಜಿಗಳನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಆ ಒಂದು ಜನವರಿ ಮೊದಲ ವಾರದಿಂದಲೂ ಕೂಡ ಒಳಾಂಗಣದಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಚದುರಂಗದಾಟ ಪ್ರಕ್ರಿಯೆ ಶುರುವಾಗಿದ್ದರೂ ಕೂಡ BJPಯ ಆ ಒಂದು ವರಿಷ್ಠರ ಮಟ್ಟದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಪ್ರಕ್ರಿಯೆಗಳು ಕೂಡ ನಡೆದು ಎಲ್ಲವನ್ನು ಕೂಡ ಕೇವಲ 3-4 ಗಂಟೆಗಳ ಒಳಗಡೆ ಎಲ್ಲವನ್ನು ಮುಗಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಇನ್ನೂ ಕೂಡ ರಾಜೀನಾಮೆ ಪತ್ರವನ್ನು ಪರಿಷತ್ ಸ್ಥಾನಕ್ಕೆ ಕೊಡಬೇಕು, ನೇರವಾಗಿ ಬಂದು ಆ ಪ್ರಕ್ರಿಯೆನೂ ಕೂಡ ಮಾಡಲಿಲ್ಲ. ಮತ್ತು KPCC ಅಧ್ಯಕ್ಷರಿಗೆ ಡೆಲ್ಲಿಲೇ ಕೂತ್ಕೊಂಡು ಫ್ಯಾಕ್ಸನ್ನು ರವಾನೆ ಮಾಡೋದ್ರ ಮೂಲಕ ಅಲ್ಲಿ ರಾಜೀನಾಮೆ ಪತ್ರವನ್ನು ಕೂಡ ರವಾನಿಸಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಎಲ್ಲೋ ಒಂದು ಕಡೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಪಾಲಿಟಿಕ್ಸ್ನಲ್ಲೇ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿಯಲ್ಲಿ ಮುನ್ನಡಿಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಆ ರೀತಿಯ ಚರ್ಚೆ ಬಲು ಜೋರಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಜಗದೀಶ್ ಶೆಟ್ಟರ್ ಅವ್ರಿಗೆ ಮಾತ್ರ ಸೀಮಿತ ಆಗುತ್ತೋ ಈ ಒಂದು ಲೋಕಸಭಾ ಚುನಾವಣೆಗೂ ಮುನ್ನ, ಇನ್ನಷ್ಟು ಬೇರೆ ಬೇರೆ ನಾಯಕರಿಗೂ ಕೂಡ ಏನಾದರೂ ಇದೇ ರೀತಿಯ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬರುತ್ತೋ ಕೂಡ ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.